ನಿಗೂಢ ಶವಗಳ ಸಾವಿನ ಒಂದು ಅಸ್ಥಿಪಂಜರಗಳ ತಲಾಶ್ನಲ್ಲಿ ಈಗ SIT ಟೀಮ್ ಇದೆ. ಇವತ್ತು 6ನೇ ಪಾಯಿಂಟ್ ಅಲ್ಲಿ ಗುಂಡಿ ತೋಡಲಾಗಿತ್ತು. ಅಲ್ಲಿ ಸಿಕ್ಕಂತಹ ಮೂಳೆಗಳನ್ನು ಈಗ ಮಹಜರು ಮಾಡಲಾಗಿದೆ. ಈಗ 7ನೇ ಪಾಯಿಂಟ್ ನಲ್ಲಿ ಹುಡುಕಾಟವನ್ನು ಆರಂಭ ಮಾಡಿದ್ದಾರೆ. 7ನೇ ಪಾಯಿಂಟ್ ನಲ್ಲಿ ಗುಂಡಿ ಅಗೆಯುವ ಕಾರ್ಯದಲ್ಲಿ ಈಗ ಸಿಬ್ಬಂದಿಗಳು ತೊಡಗಿಕೊಂಡಿದ್ದಾರೆ. ಈಗಾಗಲೇ 6ನೇ ಪಾಯಿಂಟ್ ನಲ್ಲಿ ಮೂಳೆ ಪತ್ತೆಯಾಗಿದೆ. 3ನೇ ದಿನ 6ನೇ ಪಾಯಿಂಟ್ ನಲ್ಲಿ ಕಳೆಬರಹ ಸಿಕ್ಕಿದೆ. 7ನೇ ಪಾಯಿಂಟ್ ನಲ್ಲಿ ಏನಾಗುತ್ತೆ ಅನ್ನೋ ಕಾರ್ಯ ಈಗಷ್ಟೇ ಆರಂಭವಾಗಿದೆ. ಅಲ್ಲಿ ಏನಾದರೂ ಸಿಗಬಹುದಾ ಅನ್ನುವಂಥ ಹುಡುಕಾಟವನ್ನು ಕೂಡ ನಡೆಸಲಾಗುತ್ತೆ. ಸದ್ಯಕ್ಕೆ 7ನೇ ಗುಂಡಿಯನ್ನು ಅಗೆಯುವಂತಹ ಕೆಲಸವನ್ನು ಟೀಮ್ ಆರಂಭ ಮಾಡಿದೆ. ಇವತ್ತು ಬೆಳಗ್ಗೆ ಎಂದಿನಂತೆ SIT ಟೀಮ್ ಅನಾಮಿಕ ವ್ಯಕ್ತಿಯನ್ನು ಕರೆತಂದು ಆ 6ನೇ ಪಾಯಿಂಟ್ನಲ್ಲಿ ಗುಂಡಿ ಅಗೆಯುವಂತಹ ಕಾರ್ಯವನ್ನು ಆರಂಭ ಮಾಡಲಾಯಿತು. 4 ಅಡಿ ಆಳಕ್ಕೆ ಹೋಗ್ತಿದ್ದ ಹಾಗೆ ಅಲ್ಲಿ ತಲೆಬುರುಡೆ ಮತ್ತು ದೇಹದ ಮೂಳೆಯ ಭಾಗಗಳು ಕೂಡ ಲಭ್ಯವಾಗಿದೆ. ಆದರೆ ಒಂದಿಡೀ ದೇಹದ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಆದರೆ ಸಿಕ್ಕಿರುವಂತಹ ಮೂಳೆಗಳನ್ನು FSL ಟೀಮ್ಗೆ ಒಪ್ಪಿಸುವಂತಹ ಕೆಲಸವನ್ನು SIT ಮಾಡಿದೆ. ಈಗ FSL ಟೀಮ್ ಮುಂದಿನ ವರದಿಯನ್ನು ಕೊಡಬೇಕಾಗತ್ತೆ. ಅದು ಈಗಾಗಲೇ ಅಲ್ಲಿರುವಂತಹ ನುರಿತ ವೈದ್ಯರು ಹೇಳಿದ್ದಾರೆ ಪುರುಷರದ್ದು ಅಂತ. ಅದನ್ನು FSL ಟೀಮ್ ಕನ್ಫರ್ಮ್ ಮಾಡಬೇಕು. ಅದಾದ ನಂತರದಲ್ಲಿ ಯಾರ್ದು ಏನು ಅನ್ನೋದು ಗೊತ್ತಾಗುತ್ತೆ. ಹೇಗೆ ಡೆತ್ ಆಯಿತು ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕಂದರೆ ಆರೋಪ ಇರೋದೇ ಅಲ್ಲಿಂದ. ಸೊ ಅದನ್ನು ಪತ್ತೆ ಹಚ್ಚಬೇಕು ಅಂದರೆ ಫಸ್ಟ್ ಆ ಅಸ್ಥಿಪಂಜರ ಸಿಗಬೇಕು. ಆ ಕಾರ್ಯವನ್ನು ಈಗ ಮಾಡ್ತಾ ಇದ್ದಾರೆ. 13 ಪಾಯಿಂಟ್ಗಳ ಪೈಕಿ 6ನೇ ಪಾಯಿಂಟ್ನಲ್ಲಿ ಇವತ್ತು ಮೂಳೆಗಳು ಸಿಕ್ಕಿದೆ. 7ನೇ ಪಾಯಿಂಟ್ನಲ್ಲಿ ಕೂಡ ಗುಂಡಿ ಅಗೆಯುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ತಲೆಬುರುಡೆ ನೋಡಿ ಈಗ ಪುರುಷನದ್ದು ಅಂತ ಹೇಳಿದ್ದಾರೆ. ಅಲ್ಲಿ ಒಬ್ಬರದ್ದೇ ದೇಹದ ಮೂಳೆಗಳ ಸಿಕ್ಕಿದೆಯಾ ಅಥವಾ ಬೇರೆ ಬೇರೆ ಇರಬಹುದಾ ಅನ್ನೋ ಅನುಮಾನಗಳನ್ನು ಕೂಡ ಇಟ್ಕೊಳ್ಳಲಾಗಿದ್ದು ಅದು ಮುಂದಿನ ತನಿಖೆಯಲ್ಲಿ FSL ಟೀಮ್ನಿಂದಲೇ ಅಧಿಕೃತವಾಗಿ ಗೊತ್ತಾಗಬೇಕು. ಯಾವ ರೀತಿಯ ಡೆತ್ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡಬೇಕಾಗತ್ತೆ. 6ನೇ ಪಾಯಿಂಟ್ನಲ್ಲಿ ಎಲುಬುಗಳ ಪತ್ತೆಯಾಗಿದೆ. ಸತತ 4 ಗಂಟೆಗಳಿಂದ ಶವಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ತಲೆಬುರುಡಿಯ ಒಂದು ಭಾಗ ಮೂಳೆಗಳು ಸಿಕ್ಕಿವೆ. 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರೋದು ಪುರುಷನ ಮೂಳೆ ಅನ್ನೋದನ್ನು ಕೂಡ ವೈದ್ಯರು ಹೇಳ್ತಾ ಇದ್ದಾರೆ. ಮೂಳೆ ಪತ್ತೆ ಬೆನ್ನಲ್ಲೇ ಮತ್ತಷ್ಟು ಆಳಕ್ಕಿಳಿತು SIT. ಸಿಕ್ಕ ಕಳೆಬರ FSLಗೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡಲಾಯಿತು. ಇಡೀ ಅಸ್ಥಿಪಂಜರ ಸಿಗಬೇಕಾಗಿದ್ದರಿಂದ ಇನ್ನಷ್ಟು ಡೀಪ್ ಆಗಿ ಗುಂಡಿ ತೋಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದ್ರಾದರೂ ಕೂಡ ಮತ್ತೇನೂ ಸಿಕ್ಕಿಲ್ಲ. ಇಷ್ಟು ಬಿಟ್ಟರೆ ತಲೆಬುರುಡೆ ಒಂದಷ್ಟು ಮೂಳೆಯ ಪಾರ್ಟ್ಗಳು ಸಿಕ್ಕಿದ್ದು ಬಿಟ್ಟರೆ ಇನ್ನೇನು ಸಿಕ್ಕಿಲ್ಲ. ಹಾಗಾಗಿ 7ನೇ ಗುಂಡಿಯಲ್ಲಿ ಅಗೆತ ಶುರು ಮಾಡಿದ್ದಾರೆ. FSLಗೆ ಇದನ್ನು ಒಪ್ಪಿಸಲಾಗಿದೆ. ಇದು ಯಾವ ರೀತಿಯ ಡೆತ್ ಆಗಿದೆ ಅನ್ನೋದರ ಬಗ್ಗೆ ಖಚಿತತೆಯನ್ನು ಪಡ್ಕೊಳ್ಬೇಕು. ಅದು ಹೇಗೆ ಎಕ್ಸಾಮಿನ್ ಮಾಡ್ತಾರೆ ಅನ್ನೋದರ ಬಗ್ಗೆಯೂ ಕೂಡ ತಜ್ಞರುಗಳು ವಿವರಣೆಯನ್ನು ಕೊಡ್ತಾ ಇದ್ರು. ಅವರ ದೇಹದ ಉಗುರು, ತಲೆ ಕೂದಲು ಈ ಸ್ಯಾಂಪಲ್ಸ್ಗಳು ಸಿಕ್ಕಿದ್ರೂ ಕೂಡ ಇದು ಬಹಳ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಯಾವ ರೀತಿಯಲ್ಲಿ ವಿಷ ಪ್ರಾಶನ ಆಗಿ ಸಾವನ್ನಪ್ಪಿದ್ದಾರಾ, ವಿಷದ ಅಂಶ ಅವರ ದೇಹಕ್ಕೆ ಹೋಗಿತ್ತಾ ಅನ್ನೋದು ಆ ಕೂದಲಿನ ಭಾಗ ಮತ್ತು ಉಗುರಿನ ಮೂಲಕವೂ ಕೂಡ ಪತ್ತೆ ಹಚ್ಚಬಹುದು ಅಂತ. ಬಟ್ ಇಲ್ಲಿ ಅದು ಸಿಕ್ಕಿರಬೇಕಲ್ವಾ ಈ ಗುಂಡಿಯಲ್ಲಿ. ಅದು ಸಿಕ್ಕಿದ್ರೆ ಓಕೆ. ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಹೇಗೆ ಖಾತ್ರಿಪಡಿಸ್ಕೊಳ್ಳೋದು? ಯಾಕಂದರೆ ಮಾಂಸ ಇಲ್ಲ ದೇಹದಲ್ಲಿ, ಬರೀ ಈಗ ಮೂಳೆ ಅಷ್ಟೇ ಉಳ್ಕೊಂಡಿರೋದು. ಮೂಳೆಯನ್ನು ಇಟ್ಕೊಂಡು ಅದು ಲೈಂಗಿಕ ದೌರ್ಜನ್ಯ ಆಗಿದೆಯಾ, ರೇಪ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ಈಗ ಮಗದೊಂದು ಸವಾಲಾಗಿದೆ. ಎಂಡ್ ಅಲ್ಲಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸಬೇಕಾಗಿರೋದ್ರಿಂದ ಇದು ಯಾವ ರೀತಿಯ ಡೆತ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಅದನ್ನು ಹೇಗೆ ಭೇದಿಸ್ತಾರೆ, ಹೇಗೆ ಅದನ್ನು ಖಾತ್ರಿಪಡಿಸ್ಕೊಳ್ತಾರೆ ಅನ್ನೋದು ಈಗ ಇರುವಂತಹ ಪ್ರಶ್ನೆ. 6ನೇ ಪಾಯಿಂಟ್ನಲ್ಲಿ 5 ಅಡಿ ಆಳಕ್ಕೆ ಗುಂಡಿಯನ್ನು ತೋಡಲಾಗಿದೆ. ಈಗ 6ನೇ ಪಾಯಿಂಟ್ನಲ್ಲಿ ಕಳೆಬರಹ ಸಿಕ್ಕಿದೆ. ಪ್ರಶ್ನೆಗಳು ಹಲವಾರು. ಮೃತಪಟ್ಟ ವ್ಯಕ್ತಿ ಯಾರು ಅನ್ನುವಂತಹ ಪ್ರಶ್ನೆ ಫಸ್ಟ್ ಬರುತ್ತೆ. ಅದು ಪುರುಷನ, ಮಹಿಳೆನ, ಯಾರವರು, ಯಾವ ಏಜ್ನವರು, ಯಾವ ಕಾರಣಕ್ಕಾಗಿ ಸತ್ರು, ಸಹಜ ಸಾವೋ ಅಸಹಜ ಸಾವೋ, ತಾನೇ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದೋ ಅಲ್ಲಿ, ಅಥವಾ ಯಾರಾದರೂ ಇವರನ್ನ ಕೊಲ್ಲಲ್ಪಟ್ಟಿದ್ದು ಅನ್ನೋದಾದರೆ ಯಾವ ರೀತಿಯಾಗಿ, ಆತ್ಮಹತ್ಯೆನ, ಕೊಲೆ ಅನ್ನೋದಾದರೆ ಯಾರು ಯಾತಕ ಮಾಡಿದ್ರು ಅನ್ನೋದು ನೆಕ್ಸ್ಟ್ ಬರುತ್ತೆ. ಯಾವ ರೀತಿಯಲ್ಲಿ ಕೊಲೆಗೈಯಲಾಗಿದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದು ಈ ಮೂಳೆಗಳಿಂದ ಗೊತ್ತಾಗುತ್ತಾ ಅನ್ನುವಂಥ ಪ್ರಶ್ನೆ. ಈ ವ್ಯಕ್ತಿ ಮೃತಪಟ್ಟಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಇದು ತನಿಖೆಯ ಹಂತದಲ್ಲಿ ಸಿಗುವಂತಹ ಹಲವಾರು ಪ್ರಶ್ನೆಗಳು. ಅದಕ್ಕೆ ಉತ್ತರವನ್ನು ಹುಡುಕ್ತಾ ಹೋಗಬೇಕಾಗತ್ತೆ. ಮೂಳೆ ಪತ್ತೆಯಾದ ವ್ಯಕ್ತಿಯ ಕುಟುಂಬಸ್ಥರಲ್ಲಿ ಅದು ಆ ಮೂಳೆ ಏನೋ ಸಿಕ್ತು, ಅದು ಈ ವ್ಯಕ್ತಿಯದ್ದೇ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕು. ಅದು ಈ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಕೂಡ ಖಾತ್ರಿ ಆಗಬೇಕು.